ಕೂಡ ವೇದಿಕೆಯ ಮೇಲಿರುತ್ತಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಪ್ರಶಾಂತ್ ಅವರು ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ सर्वविघ्नोपशान्तये आदिशक्ति महामाये सर्वशक्ति लोकमाते श्री चामुंडी नमः। मनोजनं मारुतगुह्यवेगं जितेन्द्रियं बुद्धिमता वरिष्ठं वातात्मजं वानरयूतमुख्यं श्रीरामदूतं शिरसा नमामि। श्रीरामदूतं शिरसा नमामि। हरि ओम। ವಿಘ್ನ ನಿವಾರಕ ಮಹಾಗಣಪತಿ ಆಶೀರ್ವಾದ, ಸರ್ವಧರ್ಮದ ದೈವದೇವರುಗಳ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಮನೆಯನ್ನ ರಿಬನ್ ಕಟ್ ಮಾಡೋದ್ರ ಮೂಲಕ ಅಥವಾ ನಾಮಫಲಕದ ಅನಾವರಣ ಮಾಡೋದ್ರ ಮೂಲಕ ಮಾಡ್ಲಿಕ್ಕಿದ್ದೇವೆ. ಅದಕ್ಕೂ ಮುಂಚೆ ಬಂದಿರುವಂತ ಎಲ್ಲ ಗಣ್ಯರನ್ನ ಸ್ವಾಗತಿಸುವಂಥದ್ದು ನಮ್ಮ ಪರಂಪರೆ. ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಕರ್ನಾಟಕ ಸರ್ಕಾರದ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಚೇರ್ಮನ್ ಆಗಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದರ ಸಿಂಡಿಕೇಟ್ ಮೆಂಬರ್ ಆಗಿ, ಮತ್ತೊಂದು ಕಡೆಯಲ್ಲಿ ಸಕ್ರಿಯವಾಗಿ ಜನಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಈ ಭಾಗಕ್ಕೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಬರೋದಕ್ಕೆ, ಅದರಲ್ಲೂ ಕೂಡ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ನಮ್ಮ ಮಂಗಳೂರಿನಲ್ಲಿ ವ್ಯಾಪಕವಾದ ಒಂದು ಅಭಿವೃದ್ಧಿಯ ಹೊಸ ಪರ್ವಕ್ಕೆ ಕಾರಣೀಕರ್ತರಾದಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು ಆಗಮಿಸಿದ್ದಾರೆ. ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ನಮ್ಮ ಅಧ್ಯಕ್ಷರು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರು, ಮಾರುತಿ ಜನಸೇವಾ ಸಂಘ ಮಾಡುವಂತ ಎಲ್ಲ ಕಾರ್ಯಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ನೀಡುವವರು ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು. ಇವತ್ತು ಬಹಳ ಬ್ಯುಸಿ ಇದ್ರು ಕೂಡ ಈ ನಮ್ಮ ಸ್ನೇಹಿಗೆ ಅವರು ಅಕ್ಸೆಪ್ಟ್ ಮಾಡ್ತಾರೆ ಸರ್, ತಮಗೆ ಆದರಪೂರ್ವಕವಾದ. ಹಾಗೆ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅನ್ನ ಅಧ್ಯಕ್ಷರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡವರು, ಈ ಸಂಸ್ಥೆ ಮಾಡ್ತಕ್ಕಂತಹ ಎಲ್ಲ ಜನಪರ ಕಾಳಜಿಯ ಕಾರ್ಯಕ್ರಮಗಳನ್ನ ಕಂಡು ಪ್ರೋತ್ಸಾಹಿಸಿದವರು, ಬೆನ್ನತಟ್ಟಿ ಮಾರ್ಗದರ್ಶನವನ್ನ ನೀಡಿದವರು ನಮ್ಮೆಲ್ಲರ ನೆಚ್ಚಿನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವತ್ತಿನ ಈ ಮನೆಯ ಹಸ್ತಾಂತರ ಕಾರ್ಯಕ್ರಮಕ್ಕೆ ಶ್ರೀ ಸಂತೋಷ್ ಪೂರ್ವಕವಾದ ಸ್ವಾಗತವನ್ನ ಅವರಿಗೆ ಕೋರ್ತಾ, ಕಾರ್ಯಕ್ರಮದ ಮುಖ್ಯ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ, ಮೊಗವೀರ ಸಮಾಜದ ಒಬ್ಬ ಹೆಮ್ಮೆಯ ನಾಯಕರಾಗಿ, ಹಾಗೆ ರಾಜಕೀಯವಾಗಿ ಕೂಡ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಶ್ರೀ ಯಶವಂತ್ ಅಮೀನ್ ಉಳ್ಳಾಲ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಆಧಾರದ ಸ್ವಾಗತವನ್ನ, ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರು ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಉಳ್ಳಾಲ ಇದರ ಶ್ರೀ ಸುರೇಶ್ ಗುರಿಕಾರರು, ಹಿರಿಯರು, ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಸ್ವಾಗತಿಸಬೇಕು ಅಂತ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಗರಸಭೆ ಉಳ್ಳಾಲದ ಸದಸ್ಯರಾದಂತಹ ಶ್ರೀಮತಿ ವೀಣಾ ಡಿಸೋಜ ಅವರು ಕೂಡ ಅವರ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಒಂದು ಮನೆಯ ನಿರ್ಮಾಣ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಒಂದಷ್ಟು ಸೇವಾ ಕಾರ್ಯಗಳಿಗೆ ಪ್ರೇರಣೆಯನ್ನ, ಸ್ಫೂರ್ತಿಯನ್ನ ನೀಡುವಂತಹ ಕಾರ್ಯಗಳು ಶ್ರೀಮತಿ ವೀಣಾ ಡಿಸೋಜ ಮ್ಯಾಮ್ ಅವ್ರ ಮೂಲಕ ನಡೀಲಿಕ್ಕಿದೆ. ಅವರಿಗೆ ಶ್ರೀಮತಿ ಶರ್ಮಿಳಾ ಬಂಗೇರ ಅವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ಸಮಾಜದ ಮಾರ್ಗದರ್ಶಕರು, ಹಿರಿಯರು, ಸಾಕಷ್ಟು ಸೇವಾ ಕಾರ್ಯಗಳನ್ನ ಮಾಡಿ ಈ ಸಂಸ್ಥೆಗೆ ಸದಾ ಮಾರ್ಗದರ್ಶಕರಾಗಿ ನಿಂತಂತ ಶ್ರೀ ಸದಾನಂದ ಬಂಗೇರ ಅವರು ಆಗಮಿಸಿದ್ದಾರೆ. ಅವರು ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ
ಅಧ್ಯಕ್ಷರು ಕೋರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ಅಂತ ನಾವು ಬರ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಬಹುಶಃ ನಮ್ಮ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರ ಶೆಡ್ಯೂಲ್ ತುಂಬಾ ಬ್ಯುಸಿ ಇದೆ, ಆದ್ರೂ ಕೂಡ ಸರ್ ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ. ಈ ಮಾರುತಿ ಮಾಣಿಕ್ಯ ಮಹೋತ್ಸವ ಕಳೆದ 1 ವರ್ಷದ ಹಿಂದೆ ಆರಂಭ ಮಾಡಿದ್ರು, 40ನೇ ವರ್ಷ ಉದ್ಘಾಟನೆಯ ಸಮಾರಂಭಕ್ಕೆ ತಾವು ಕೂಡ ಬಂದಿದ್ರಿ, ಬೆಸ್ಟ್ ವಿಶಸ್ ಅನ್ನ ಕೊಟ್ಟು ನೀವು ಹೋಗಿದ್ರಿ. ಆ ನಂತರ ಇವ್ರು ಮಾಡಿದಂತಹ ಕಾರ್ಯಗಳು ನಮ್ಮ ಉಪ್ಪಳದಿಂದ ಹಿಡಿದು ಸಸಿ ಹಿತ್ಲುವಿನವರೆಗೆ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿಗೆ, ಅದು ಯಾವ ಫ್ಯಾಮಿಲಿ ಅಂದ್ರೆ ಯಾವ ಮನೆಯಲ್ಲಿ ಯಾರು ಗಂಡನನ್ನ ಕಳ್ಕೊಂಡಿದ್ದಾರೆ, ಮನೆಯಲ್ಲಿ ದುಡಿಯುವ ವ್ಯಕ್ತಿ ಇಲ್ಲದಂತಹ ಫ್ಯಾಮಿಲಿಗೆ ಅವರು ಮನೆಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ವಸ್ತುಗಳನ್ನ ಕೊಡೋದ್ರ ಮೂಲಕ ಆರಂಭ ಮಾಡ್ತಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಟೌನ್ ಹಾಲ್ ಹೊರಗಡೆ ಒಂದು ದನ ಮತ್ತೆ ಕರುವನ್ನ ಕಟ್ಟಿ ಹಾಕಿದ್ರು. ಬಹಳ ಜನರಿಗೆ ಯೋಚನೆ ಆಯ್ತು, ಯಾಕೆ ಇವ್ರು ದನ ಮತ್ತೆ ಕರು ಅಂತ. ಒಂದು ಫ್ಯಾಮಿಲಿ ಬಹಳ ಕಷ್ಟದಲ್ಲಿತ್ತು, ಒಂದು 25-30 ಸಾವಿರ ಕೊಟ್ಟಿರ್ತಿದ್ರೆ 1-2 ತಿಂಗಳಲ್ಲಿ ಖರ್ಚಾಗಿ ಹೋಗ್ತಿತ್ತೇನೋ. ಆದ್ರೆ ಒಂದು ದನವನ್ನ ಸಾಕಿ ಬಂದ ಹಾಲನ್ನ ಕರೆದು ಆ ಮೂಲಕ ಲೈಫ್ ಟೈಮ್ ಅವರಿಗೆ ಒಂದಷ್ಟು ಆದಾಯ ಸಿಗ್ಲಿ ಅನ್ನುವಂತ ಯೋಚನೆ ದೂರದೃಷ್ಟಿಯ ಜೊತೆಗೆ ಅದನ್ನ ನೀಡಿದ್ರು. ಅಲ್ಲಿಂದ ಕಳೆದ 1 ವರ್ಷದ ಅವಧಿಯಲ್ಲಿ ಹೆಚ್ಚು ಕಡಿಮೆ 3 ಕೋಟಿಯಷ್ಟು ಹಣವನ್ನ ಬೇರೆ ಬೇರೆ ಕಾರ್ಯಗಳಿಗೆ ಖರ್ಚು ಮಾಡೋದ್ರ ಮೂಲಕ, ಅದರಲ್ಲಿ ಬಹುತೇಕ ಎಲ್ಲ ಕೂಡ ಇವರು ಅರ್ನ್ ಮಾಡಿರುವಂತ ಆದಾಯದಲ್ಲಿ ದುಡಿದ ಹಣದಲ್ಲಿ ಒಂದಷ್ಟನ್ನ ಸೇವೆಗಾಗಿ ಮೀಸಲಿಟ್ಟು ಕೊಟ್ಟಂತ ಹೃದಯ ಶ್ರೀ ಎಲ್ಲ ಅತಿಥಿ ಗಣ್ಯರು ಜೊತೆಯಾಗಿ ಬಂದು ರಿಬನ್ ಕಟ್ ಮಾಡೋದ್ರ ಮೂಲಕ ಮನೆಯನ್ನ ಹಸ್ತಾಂತರ ಮಾಡುವಂತ ಒಂದು ಕಾರ್ಯವನ್ನ ಮಾಡಬೇಕು. ಹಾಗೆ ನಾಮಫಲಕದ ಅನಾವರಣವನ್ನ ಮಾರುತಿ ಆಶ್ರಯ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದ್ದಾರೆ, ಅದನ್ನ ತಾವು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೇರೆ ಬೇರೆ ಜನಸೇವೆಯ ಕಾರ್ಯಗಳು, ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುವುದರಿಂದ ಹಿಡಿದು ಒಂದು ನಿರ್ಮಾಣ ಮಾಡುವುದರವರೆಗೆ ಮಾರುತಿ ಎಲ್ಲ ಒಳ್ಳೆಯ ಕಾರ್ಯಗಳು ನೆರವೇರಲಿ, ಒಳ್ಳೆಯ ಬೆಳವಣಿಗೆ ಅಭಿವೃದ್ಧಿಯನ್ನ ಕಾಣಲಿ, ಅವರ ಮಕ್ಕಳು ಹಾಗೆ ಮನೆಯಲ್ಲಿ ಸದಾ ಸುಖ ಸಂತೋಷ ಸಂಭ್ರಮಗಳ ನೆಲೆಯನ್ನ ಕಾಣಲಿ. ಮಾರುತಿ ಆಶ್ರಯ ಅನ್ನುವಂತ ಹಸ್ತಾಂತರ ಸಮಾರಂಭ ಇವತ್ತು ಖುಷಿಯಾಗಿ ವತಿಯಿಂದ ನೆರವೇರ್ತಾ ಇದೆ. ಚಿಕ್ಕವಾದ ಒಂದು ಮನೆಯನ್ನ ಸುಮ್ಮನೆ ಒಂದು ನಾಮಕೆ ವಾಸ್ತೆ ಒಂದು ಮನೆಯನ್ನ ಕಟ್ಟಿದ್ದೇವೆ ಅನ್ನುವ ರೀತಿಯಲ್ಲ, ಎಲ್ಲ ರೀತಿಯ ಹೊಂದಿರತಕ್ಕಂತ ಒಂದು ಮನೆ. ಮುಂದಿನ ದಿನಗಳಲ್ಲಿ ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರತಕ್ಕಂತ ಯೋಚನೆಯ ಜೊತೆಗೆ ಮನೆಯ ನಿರ್ಮಾಣವನ್ನ ಮಾಡಿ ಇವತ್ತು ಹಸ್ತಾಂತರ ಮಾಡುವಂತ ಒಂದು ಕಾರ್ಯವನ್ನ ಮಾರುತಿ ಜನಸೇವಾ ಸಂಘ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಯಾಂದಲ ನನ್ನ ಅನ್ನಲಕ್ಕ ಸ್ಪೀಕರ್ದಲ್ಲ ಹತ್ತು ನಾನು ಏಪಲ ಸುಧೀರನ್ನ ಸಂದೀಪನ ಬರ ಪಂಪೆ ಎಂಕ್ಲು ಬರ ಎಲ್ಲಿ ಒಬ್ಬನ ಪೊಪ್ಪನಾಗ ಎಂಕ್ಲು ಮಗು ಬರೋದಿತ್ತ ಆಯ್ತಾ ಫ್ರೆಂಡ್ಸ್ ಆದಿಲ್ಲ ಮತ್ತು ಮುಕ್ಲಂಗೆ ಪ್ರೀತಿ ವಿಶ್ವಾಸ ಏಪಲ ಸ್ಟೇಜ್ ತಪ್ಪವನಿ ನಾನು ಇನಿ ಮಾತ್ರ ಅನ್ನ ಈಗ ಬ್ಯಾಂಗ್ಳೂರು ಕುದ್ದು ಪಮ್ಮ ಪಂಡಿ ಇನಿ 5 ಗಂಟೆಗೆ ಅಕ್ಲ ಮಾರುತಿ ಫಂಕ್ಷನ್ ಟೈಮ್ ಉಳ್ಕೊಡು ಬಂದು ಅಂಚ ಇನಿ ನಾನು ಬೈದೆ ಅನ್ನ ಪೂರ ಹಿರಿಯರ ಉಳ್ಳೇರು, ಯಶವಂತನ ಉಳ್ಳೇರು, ಸುರೇಶ್ ಬಡಕಲ್ ಉಳ್ಳೇರು, ನಮ್ಮ ಬಂಗೇಶ್ ಸರ್ ಉಳ್ಳೇರು, ಸಂಘ ಅಧ್ಯಕ್ಷರು ಉಳ್ಳೇರು, ವೀಣಾ ಮ್ಯಾಮ್ ಉಳ್ಳೇರು, ಸಂತೋಷ್ ಅಣ್ಣ ಅಣ್ಣನ ಕ್ಲಾಸ್ಮೇಟ್ ಉಳ್ಳೇರು, ಪೂರ ನಿಕ್ಲ ಸುದೇನೆ ಪೂರ ಸಂಘದಕ್ಲ ಮೇಡಮ್ ಪೂರ ಅಕ್ಕನ ಪೂರ ಉಳ್ಳೇರು ಮೂಲು ಎಂಕ 15 ಲಕ್ಷ ಇಲ್ಲಿ ಖರ್ಚಾದಪ್ಪು ಮಾರುತಿ ತಗೊಂಡು ಇತ್ತೆ ದುಮ್ಮದಾನೆ ಎಂಕೊಂಜಿ ಅಕ್ಲು ಮನ್ಪೊಂಜಿ ಎಫರ್ಟ್ಸ್ ಬಾರ ಒಂಜಿ ಏಪಲ ಜಿ ಶಂಕರ್ ಅವ್ಡು ಏರವ್ಡು ಅಕ್ಲ ಪಣದುಪ್ಪು ಏಪಲ ಯಾನು ನೆಕ್ ಬುಕ್ ಮನ್ಪೊನ ಎಫರ್ಟ್ಸ್ ಮೂಲು ಇತ್ತೆ ಎಂಗ್ಲು ಪೊಪ್ಪಳ ಟೈಮ್ ಅಂತ ತೊಗೊಂಡುಪ್ಪೆ ಬುಕ್ ಅಕ್ಲ ಕುಡ್ಲ ಒಂದು ಶಿಫ್ಟ್ ಕೊರಿಯರು ಮುಲ್ಪಾಡಿದೆ ಕುಡ್ಲರ್ ಪೂರ ಆಕ್ಟಿವಿಟೀಸ್ ಬರ್ತು ಸೇರಿಯರು ಇದು ಇಲ್ಲ ಕೊಡೊಂದು ಇಲ್ಲ ಹೆಂಗೆ ಗೊತ್ತಾ ಸಿಂಗಲ್ ಪೇರೆಂಟ್ ಪಂಡ ಹೆಂಗೆ ಗೊತ್ತಾ ನೀನು ಹಸ್ಬೆಂಡ್ ಯಾನೊಂಜಿ ಜೋಕ್ಲೆಗೆ ಒಂಜಿ 300 ಸೀಟ್ಸ್ ಕೊಡ್ತಾರೆ ಏಪಲ ಪೊಪ್ಪೈ ಜನ ಜೋಕ್ಲೆಗೆ ಇತ್ತ 140 ಸೀಟ್ ಕೊಡ್ತಾನೆ ಈ ವರ್ಷ ಐಕ್ ಇನ್ನು ಹೆಂಗೆ ಗೊತ್ತಾ ಮಕ್ಳು ಎಜೆಂಡ ದಾದ ಬಂದು ಈ 10 ಸೀಟ್ ಈ ವರ್ಷ ನಾವು ಬರ್ಬೇಕು 10 ಸೀಟ್ ನಿಕ್ ಓ ಕಲ್ಪೋಡು ಯಾನ್ ಪೊಪ್ಪ ಜನ ಜೋಕ್ಲಿ ಯಾನ್ ನಿಕ್ಲ ಸಂಘ ಪಯ್ಯ ಫ್ರೀ ಕೊರ್ಪೆ ನಿಕ್ಲೊಂಜಿ ಹೆಂಗೆ ಲೀಸ್ಟ್ ಬೊಕ್ಕಾಕ ಕುದಾರ್ ಕೊರ್ನ ಒಂಜಿ ಲೆಟರ್ ಪ್ಯಾಡ್ ಕೊರ್ನ ಯಾನ್ ನಿಕ್ಲೆ ನರ್ಸಿಂಗ್ ಬೋರ್ಡ್ ಫಿಸಿಯೋಥೆರಪಿ ಬೋರ್ಡ್ ಅಲೈಡ್ ಬೋರ್ಡ್ ಇಂಜಿನಿಯರಿಂಗ್ ಬೋರ್ಡ್ ಓ ಸೀಟ್ ಬೋರ್ಡು ನೀಟ್ 10 ಸೀಟ್ ಓ ಬೋರ್ಡು
ಜೋಕ್ಲೆಂಡ್ ಬತ್ತನ ಅಂಡ್ ಅಕ್ಲಿ ನಾನು BCA ಬೋರ್ಡ BBA ಬೋರ್ಡ BCom ಬೋರ್ಡ B.Ed ಬೋರ್ಡ 55 ಕೋರ್ಸ್ ಉಂಡೆ ನಂಡು ನಿಕ್ಲೆ ಏನಪ್ಪ ಬೋರ್ಡೆ ಕನಚೂರ್ ಬೋರ್ಡೆ ಆಲ್ವಾಸ್ ಬೋರ್ಡೆ ಓಲ್ ಬೋರ್ಡೆ ಅನ್ 10 ಸೀಟನ್ನು ಪರವಾಗಿ ನಿಕ್ಲೆ ಫ್ರೀ ಆದ ಅನ್ ಕೊಡ್ತಾನೆ ಎಂಕಾಯ್ತು ಮಾರ್ಕ್ ಬೋರ್ಡ್ ಬಂದಿಜ್ಜಿ 90% 100% ಬೋರ್ಡ್ ಎಂಕ್ ಮೀನ್ಸ್ ಬೋರ್ಡ್ ಹೆಂಗೆ ನಾನು ಏಪಲ್ ಅಂಚ ಕಾರ್ಪೆಂಟರ್ಸ್ ಕೂಲಿ ವರ್ಕರ್ಸ್ ಫಿಶರ್ಮೆನ್ ಅಲ್ಲಿ ಅಕ್ಲ 50% ಮಲ್ಲ ಇಜ್ಜಿ ಅಕ್ಲ ಇಲ್ಲರ ಪಾಪ ಜನರೇಟರ್ ಇಜ್ಜಿ ಓಲ್ ಉಪ್ಪುಜಿ ಆಂಡಲ ಅಕ್ಲ ಕಲ್ಪಬೇಕು ಚಿಮ್ಮಿದ್ದು ಅಂಚೆ ಜೋಕ್ಲೆಗೆ ನಾನು ಸೀಟ್ ಕೊಡ್ಬೋದು 90% ಮಲ್ಲಕ್ಲೆ ಪುರ ನಾನು ಸೀಟ್ ಮಂತ್ರಿ ಮತ್ತೆ ಅಂಚಿನ ಜೋಕ್ಲೆ ಆಗಾತಿ ನಾನು ಪ್ರೋತ್ಸಾಹ ಕೊಡ್ಬೇಕು ನಾನು ಈ ಸಂಘಕ್ಕೆ ಪುರ ವರ್ಷ 10 ಸೀಟ್ ನಾನು ಎನ್ನ ಯೂಟಿಫಲ್ ಫೌಂಡೇಶನ್ ಮುಖಾಂತರ ನಾನು ಒಂದು ಪ್ರೊಮಿಸ್ ಬಂದಿಲ್ಲ ಇಲ್ಲಾಗಿತ್ತು ಅಂತ ಏನು ಇಲ್ಲ ಪೋಯ ನಾನು ಫೋನ್ ಬಂದು ಪಂಪೇನ ಹುಡುಗಾಗೆ ನಾನು ಇಲ್ಲ ಸೋಫಾಸ್ ಎಲ್ಲ ಕಟ್ಕೊಡುವೆ ಇಲ್ಲ ಅದು ಅಂಚೆ ನಾನು ಮುಕ್ಳ ಏಪಲ ಮಾರ್ಜಿ ಪನ್ಪನ ಸೇವೆಗೆ ನಾನು ಏಪಲ ಒಂಜಿ ನಾನು ಏಪಲ ಅದು ಬರೀ ಅದಿಲ್ಲ ಇನ್ನು ಪೂರ ನಾನು ಏಪಲ ಪನ್ಪೇನು ಮಾರ್ಜಿ ಬಂಡ ಒಂದು ಒನ್ ಆಫ್ ದ ಗುಡ್ ಅಸೋಸಿಯೇಷನ್ ಐ ಎವರ್ ಸೀನ್ ಇನ್ ನಾನು ಒಂದು ಎವರ್ ಸೀನ್ ಇನ್ ಮ್ಯಾಂಗ್ಳೂರ್ ಇನ್ ಕಲ್ಚರ್ ಟೌನ್ ಹಾಲ್ ಪ್ರೋಗ್ರಾಮ್ ಆ್ಯಂಡ್ ಓಲ್ ಅವಾರ್ಡ್ ಕೂಡ ಹಾಕ್ಲಿಕ್ಕೆ ದೇವ್ರ ಹಾಕ್ಲಿಕ್ಕೆ ಒಂಜಿ ಆಶೀರ್ವಾದ ಮಾತ್ರ ಆಯಿಸ್ಕೊಡ್ದು ಕೂಡ ಲಂಚ್ ಕೂಡ ಎಡ್ಡೆ ಜನಸೇವೆ ಮಾಡ್ಕೊಡಿ ನಾನು ಪಡೋದಿಲ್ಲ ನಾನು ಎನ್ನ ಒಂದು ಪರ್ಮಿಷನ್ ನಾನು ಕೂಡ ಫಂಕ್ಷನ್ ಪಾರಂಡು ಅದೇ ಅನ್ಪೋ ಎಂಗ್ಲ ಕೌನ್ಸಿಲರ್ ಬ್ರೆಜಿಲ್ ದಿವಸ ನಮ್ಮ ತಿರ್ಬೋದು ಯಾರೊಂದು ಮರಣ ಉಂಡು ಲೈಕೊಂದು ಬೋರ್ಡ್ ಅದನ್ನು ಪರ್ಮಿಷನ್ ತೊಗೊಂಡಿಲ್ಲ ಥ್ಯಾಂಕ್ ಯು ಸರ್. ನಿಮ್ಮ ಹೃದಯ ಶ್ರೀಮಂತಿಕೆಯ ಮಾತುಗಳಿಗೆ ಹಾಗೆ ಕೊಡುಗೆಗೆ ಮತ್ತೊಮ್ಮೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ಕೂಡ ನನಗೆ ಇವರ ಬಗ್ಗೆ ತುಂಬ ಅಭಿಮಾನ ಉಂಟು. ಮನೆ ಕೂಡ ತುಂಬ ಚೆನ್ನಾಗಿ ಇದೆ, ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ನವೀನ್ ಮತ್ತು ಜ್ಯೋತಿ ತಮಗೂ ಕಾಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಈ ಒಂದು ಸಮಾರಂಭಕ್ಕೆ ಹಿಪ್ತಿಕರ್ ಸರ್ ಅವರು ಕೂಡ ಬಂದಿದ್ದಾರೆ, ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಒಂದು ಸಭೆಗೆ ಕೊಟ್ಟಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆಯೇ ಇನ್ನು ಮುಂದೆ ಕೂಡ ಮಾರುತಿ ಯುವಕ ಸಂಘ ನಿಮಗೂ ಇಂಥ ಕೆಲಸಗಳನ್ನು ಮಾಡಲು ಆ ಭಗವಂತನು ನಿಮಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜನಸೇವಾ ಸಂಘದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ಜೊತೆಗೆ ನಮ್ಮ ಈಗಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಿರಬಹುದು ಅಥವಾ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಮಾರುತಿ ಜನಸೇವಾ ಸಂಘದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಕಂಡು ಖುಷಿಪಟ್ಟು ಅದನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಒಂದು ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಅವರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಈ ಜನಸಂಘ ಹಾಗೂ ಮಾರುತಿ ಯುವಕ ಮಂಡಲ ಇವರ ಮಾಣಿಕ್ಯ ಮಹೋತ್ಸವದ ಈ 2ನೇ ಮನೆ ಕೊಡುಗೆಯಾಗಿ ನೀಡುವ ಒಂದು ಮುಖಾಂತರ ಮಾರುತಿ ಯುವಕ ಸಂಘ ಒಂದು ದೊಡ್ಡ ಕೆಲಸವನ್ನು ಮಾದರಿ, ಅಂದರೆ ಕರ್ನಾಟಕದಲ್ಲೇ ಒಂದು ಇಂಥ ಸಂಘ ಇರೋದು ನನಗೆ ನೋಡಿದ ಮಟ್ಟಿಗೆ ನಾನು ಎಲ್ಲೂ ನೋಡಲಿಲ್ಲ. ಆದ್ದರಿಂದ ಮಾರುತಿ ಯುವಕ ಸಂಘದ ನಾನು ಸಾಧಾರಣ 15 ವರ್ಷಗಳಿಂದ ಈ ಇದರಲ್ಲಿ ಒಡನಾಟದಲ್ಲಿದ್ದೇನೆ ಇವರೊಟ್ಟಿಗೆ. ಅದರಲ್ಲಿ ಮುಖ್ಯವಾಗಿ ನನ್ನ ವರದರಾಜ್ ಅವರು ಹಾಗೂ ಮಹೇಶ್ ಮತ್ತು ಸುಧೀರ್ ಅವರು ನನ್ನಿಂದ ಭಾಳ ಆತ್ಮೀಯದಿಂದ ಹಿಂದಿನಿಂದ ನಮಗೆ ಕನೆಕ್ಷನ್ ಇತ್ತು. ಆದ್ದರಿಂದ ನಮಗೆ ಅವರಿಗೆ ಏನು ಆ ಕಾಲದಲ್ಲೇ ಸಾಧಾರಣ 1 ಕೋಟಿಯ ಶಾಲೆಯನ್ನು ಅವರು ಕಟ್ಟಿದ್ದು ನನಗೆ ನೆನಪು. ಯಾಕೆಂದರೆ ಒಂದು 15 ವರ್ಷ ಆಯಿತಾ ಅಂತಲ್ಲ, ಈಗ 15 ವರ್ಷ ಆಗಬೇಕು. ಆ ಶಾಲೆಗೆ 1 ಕೋಟಿ ಅನುದಾನ ಮಾರುತಿ ಸಂಘದಿಂದ ನೀಡಿ ಅದೊಂದು ದೊಡ್ಡ ಕೆಲಸ ಮಾಡಿದರು. ಆ ಟೈಮಲ್ಲೇ ನನಗೆ ಇಂಥ ಸಂಘಟನೆ ಒಂದು ಜಿಲ್ಲೆಯಲ್ಲಿ ಇರುವುದು ಒಂದು ದೊಡ್ಡ ವಿಷಯ. ಯಾಕೆಂದರೆ ನಾನು ಎಲ್ಲಿ ನೋಡಲಿಲ್ಲ ಅವರ ಆ ಸಂಘಟನೆ 1 ಕೋಟಿ ಶಾಲೆಗೆ ಅನುದಾನ ನೀಡಿ ಮಾಡುವುದು. ಅದರಿಂದ ನಮಗೆ ಒಂದು ಒಳ್ಳೆಯ ಮಾರುತಿ ಸಂಘದ ಮಟ್ಟಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅದನ್ನು ನಾವು ಜಿಲ್ಲೆಗೆ ತಿಳಿಸ್ಲಿಕ್ಕೆ, ಯಾಕಂದರೆ ಅವರಿಗೆ ಅವಕಾಶ ಬಂದಾಗ ಯಾವುದಾದ್ರು ಒಂದು ಪ್ರಶಸ್ತಿಯಾಗಿ ಯಾವುದಾದ್ರು ಬಂದರೆ ಮಾತ್ರ ಆ ಜಿಲ್ಲೆಗೆ, ಅಂದರೆ ಆ ಗ್ರಾಮದಲ್ಲಿರುವ ಅದು ಜಿಲ್ಲೆಗೆ ತಿಳಿಬೇಕಾದ್ರೆ ಅವರಿಗೆ ಪ್ರಶಸ್ತಿ ಬೇಕು. ಯಾಕಂದರೆ ಎಲ್ಲದಕ್ಕೂ ಪ್ರಚಾರ, ದೇವರಿಗೂ ಪ್ರಚಾರ ಬೇಕಂತೆ, ಹಾಗೆ ನಮ್ಮ ಸಂಘಕ್ಕೂ ಪ್ರಚಾರ ಬೇಕು. ಆದ್ದರಿಂದ ನಾವು ಆ ಪ್ರಚಾರಕ್ಕೆ ನಮ್ಮದೊಂದು ಸಣ್ಣ ಪ್ರೋತ್ಸಾಹವನ್ನು ನೀಡಿದ್ದೇವೆ ಹೊರತು ನಾವೇನು ಅದಕ್ಕೆ ಇಂಪ್ಲುಯೆನ್ಸ್ ಆಗಿ ಅವರ ಅರ್ಹತೆಗೆ ಅದು ಜಿಲ್ಲಾ ಹಾಗೂ ರಾಜ್ಯ ಪ್ರಶಸ್ತಿ ಸಿಕ್ಕಿದಲ್ಲದೆ ಯಾರ ಇಂಪ್ಲುಯೆನ್ಸಲ್ಲೂ ಅಲ್ಲ. ಯಾಕಂದರೆ ಅವರ ಅರ್ಹತೆ, ಯಾಕೆಂದರೆ ಮಾರುತಿ ಸಂಘದ ಅವರ ಏನು ಕೆಲಸ ಮಾಡಿದ್ದಾರೆ, ಅವರು ಇಲ್ಲಿಂದ ಯಾವುದಿಂದ
ಸ್ಟಾರ್ಟ್ ಮಾಡಿದರು. ಈಗ 40 ವರ್ಷದಿಂದ 40 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅಂತ ಅವರು ಕಾರ್ಯಕ್ರಮ ಹಾಕಿಕೊಂಡಿದ್ದು ನಮಗೆ ಭಾಳ ಸಂತೋಷದ ವಿಷಯ. ಮುಂದಿನ ಈಗ ಅವರು ಯುವಕರು ಇದರೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ಅಂದರೆ ಅವರ ಮಕ್ಕಳು, ಅವರ ಸಂಗಡಿಗರು ಅವರೊಟ್ಟಿಗೆ ಸೇರಿದ ಅವರು ಕೂಡ ಈ ಸಂಸ್ಥೆಯನ್ನು ಮುನ್ನಡೆಸುವ, ಯಾಕಂದರೆ ಈಗಿನ ಸದಸ್ಯರು ಸ್ವಲ್ಪ ಹಿರಿಯರಾಗೋದ್ರಿಂದ ಮಕ್ಕಳು ಅದನ್ನು ಮುಂದೆ ದೊಡ್ಡ ರೀತಿಯಲ್ಲಿ ಕೊಂಡೋಗುವ, ಅವರಿಗೆ ಯಾವುದೇ ಒಂದು ಪ್ರೇರೇಪಣೆ ಆಗಲಿ, ಮುಂದೆ ಯುವಕ ಮಂಡಲ ದೊಡ್ಡ ರೀತಿಯಲ್ಲಿ ಬೆಳಗಲಿ ಅಂತ ಹೇಳಿ, ಹಾಗೆ ಈ ಒಂದು ಇಷ್ಟು 14 ಲಕ್ಷದ ಒಂದು ಮನೆಯನ್ನು ಕಟ್ಟಿಕೊಡೋದು ಅಂದರೆ ತುಂಬ ಸಣ್ಣ ಕೆಲಸ ಅಲ್ಲ. ಯಾಕಂದರೆ ಮನೆ ಕಟ್ತಾರೆ, ಅದು ಸಣ್ಣ ಮಟ್ಟದಲ್ಲಿ ಕಟ್ಟಿಕೊಡ್ತಾರೆ. ಆದರೆ ಯಾವುದೇ ಕಮ್ಮಿ ಮಾಡದೆ ಅದರಲ್ಲಿ ಒಂದು ಏನು ಬೇಕು ಅದಕ್ಕೆ ವ್ಯವಸ್ಥೆ ಏನು ಬೇಕು ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮಾರುತಿ ಯುವಕ ಮಂಡಳಿಗೆ ನಾನು ಎಷ್ಟು ಅಭಿನಂದನೆ ಹೇಳಿ ಸಾಕಾಗಲಿಲ್ಲ. ಇಂಥ ಕೆಲಸವನ್ನು ಎಲ್ಲ ಸಂಘಗಳು ಮಾಡಬೇಕು. ಯಾಕಂದರೆ ಸಂಘಗಳು ಮಾಡೋದು ಈ ಕಾರ್ಯಕ್ರಮ ಮಾಡುವುದನ್ನು ಬೇರೆ ಬೇರೆ ಈ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ, ಇದು ಸಂಗೀತ ಕಾರ್ಯಕ್ರಮ ಮಾಡೋದನ್ನು ಬಿಟ್ಟು ಇಂಥ ಕೆಲಸವನ್ನು ಮಾಡಿದರೆ ಜನರಿಗೆ ಮತ್ತು ದೇವರಿಗೂ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಅಭಿಪ್ರಾಯಪಟ್ಟಿದ್ದೇನೆ. ಆದ್ದರಿಂದ ಎಲ್ಲರಿಗೂ, ನನ್ನ ಭಾರತೀಯ ಸಂಘದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಇನ್ನೂ ದೊಡ್ಡ ರೀತಿಯಲ್ಲಿ ಮಾರುತಿ ಸಂಘ ಈಗ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ನನಗೆ ಜಿಲ್ಲೆಯಲ್ಲಿ ಒಂದು ಸಂಘಕ್ಕೆ ಸಿಕ್ಕಿದರೆ ಅಂದರೆ ಅದು ನನ್ನ ಲೆಕ್ಕದಲ್ಲಿ ಮಾರುತಿ ಸಂಘಕ್ಕೆ ಮಾತ್ರ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಯಾವುದೇ ಜಿಲ್ಲೆಯಲ್ಲಿ ಸಂಘಕ್ಕೆ ಬೇರೆ ಬೇರೆ ವ್ಯವಸಾಯ ಸಂಘ ಅಂಥ ಸಂಘಕ್ಕೆ ಸಿಕ್ಕಿರ್ಬೋದು, ಜನಸೇವಾ ಸಂಘಕ್ಕೆ ಸಿಕ್ಕಿರೋದಂದರೆ ಅದು ಮಾರುತಿ ಸಂಘಕ್ಕೆ ಮಾತ್ರ ಅಂತ ನನ್ನ ಭಾವನೆ. ಯಾಕಂದರೆ ಇಂಥ ಕೆಲಸವನ್ನು ಮುಂದೆ ಕೂಡ ಮಾಡಲಿ, ಅವರಿಗೆ ಯಶಸ್ಸು ಇನ್ನೂ ದೊರಕಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ಕೆಲವು ಸಾಮಾಜಿಕ ಕಾರ್ಯಗಳೆಲ್ಲ ಮಾಡ್ತಾರೆ. 50 kg ಅಕ್ಕಿ ಕೊಟ್ಟು 50 ಫೋಟೋ ತೆಗೆದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಪಬ್ಲಿಸಿಟಿಯನ್ನು ತಗೊಳ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿ ಇವರು ಯಾರು ಕೂಡ ಮೇನ್ ಸ್ಟ್ರೀಮಿಗೆ ಬಂದು ಫೋಟೋ ತೆಗೆಯೋದು ಅಥವಾ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದು, ಪಬ್ಲಿಸಿಟಿ ಯಾವುದು ಮಾಡದೇ ಇರುವಂಥ ಒಂದು ಸಮಸ್ಯೆ. ಬಹುಶಃ ದೇವರೇ ಅವರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವ ಹಾಗೆ ಒಂದಷ್ಟು ಜನರ ಪ್ರೇರಣೆ ಮೂಲಕ ಆಯಿತು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಜವಾದ ಮಾಮಲ್ಲ ಪುಣ್ಯದ ಕಾರ್ಯ. ಇನ್ನು ಒಂದು ಆಪತ್ಕಾಲೋಡು ಆರು ದಂಪತಿಲು 15 ವರ್ಷದ ಜಾಗದೇ ಇದ್ದೀರಿ ಮುಲ್ಪಂಜಿ ಇಲ್ಲು ಕಟ್ರೆ ಆತಿಜಿ 2 ವರ್ಷದ ದುಮ್ಮಂಜಿ ಇಲ್ಲು ಕಟ್ರೆ ಅನಗ ನನ್ನ ಧರ್ಮಪತ್ನಿ ದೈವಾದಿನಾರಾಯರು ಆ ಸಂದರ್ಭಡು ಮಾರಿಸಿದಕ್ಕಲು ಬರ್ತದೆ ನಿಖಲ್ನ ಒಟ್ಟಿಗೆ ಅಂಕಲು ಉಲ್ಲ ಇಲ್ಲು ಕಟ್ಟರೆ ಅಂಕಲ್ ಕೊರಪ ಬಂಡದೊಂಜಿ ಭರವಸೆ ಕೊರಿಯರು ಅವೇ ಪ್ರಕಾರ ಆ ಇಲ್ಲು ಕಡೆದು ಕೊಡ್ತೀರಿ. ಹೇತಾತ್ ಮಲ್ಲ ಪುಣ್ಯ ಕಾರ್ಯ ನಿಜವಾದ ಇಜ್ಜಿ ಅಂಚನೆ ಈ ಪುಣ್ಯ ಕಾರ್ಯಡು ಎಂಕಲೆಗಳೊಂಜಿ ಪಾತೆರ್ರೆ ಮತ್ತು ನಾ ಏನೊಂಜಿ ಹಸ್ತಾಂತರ ಮಲ್ಪೆರ ಒಂಜಿ ಸೌಭಾಗ್ಯ ಶಕ್ತಿ ತಿಕೊಂಡು ಎಂಕಲೊಂಜಿ ಪುಣ್ಯವಂತೇರು ನೇಟು ಅಂಚೆ ಅದು ಉಪ್ಪನಾಗ ಈ ಮಾರುತಿ ಸರ್ವ ಅಧ್ಯಕ್ಷರೇಗಲ ಸರ್ವ ಸದಸ್ಯರೇಗಲ ನಾನಾತ್ ಸೇವೆ ಮಲ್ಪನ ಸೌಭಾಗ್ಯ ಶಕ್ತಿನ ಆ ಉಲ್ಲಾಲ್ದಿ ಧರ್ಮಾರಸುಲ್ಲ ಆ ಚಾಮುಂಡಿ ಅಪ್ಪೆಲ ಆಕಲಿಗೆ ನಾನಾತ್ ಪ್ರೇರಣೆ ಕೊಡೊಂದು ಎನ್ನ 2 ಪಾತ್ರೆ. ನಿಮಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಜೊತೆಗೆ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ಮಾರುತಿ ಜನಸೇವಾ ಸಂಘದ ಎಲ್ಲ ಸ್ನೇಹಿತರಿಗೆ ಮಾರ್ಗದರ್ಶಕರಾಗಿರತಕ್ಕಂಥ ಹಿರಿಯರು ಶ್ರೀ ಸದಾನಂದ ಬಂಗೇರ ಅವರು ಕೂಡ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಗಳು ಪುನಃ ಗಣ್ಯರ ಉಳ್ಳಾಳ ಮಾರುತಿ ಜನಸೇವಾ ಸಂಘ ಅಂಚನೆ ಮಾರುತಿ ಯುವಕ ಮಂಡಲ ಮಕ್ಕಳ 40ನೇ ವರ್ಷದ ಈ ಒಂದು ಕಾರ್ಯಕ್ರಮ ಬಹಳ ಅಭೂತಪೂರ್ವವಾದ ಬಹಳ ಯಶಸ್ವಿಯಾದ ನಡತನ್ನು ಬಂದವರಿಗೆ ನಾನು ಬಹಳ ಸಂತೋಷ ಪಡಪೆ. ಬಹುಶಃ ಈ ಮಾರುತಿ ಕ್ರಿಕೆಟರ್ಸ್ ದುಮ್ಮ ಕ್ರಿಕೆಟರ್ಸ್ ಒಂದಿತ್ತಲ್ಲ ಯಾನ ಮಕ್ಕಳನ್ನ ಒಟ್ಟಿಗೆ ಸಾಧಾರಣ ಈ 40 ವರ್ಷದಿಂದ ಬಹಳ ಭಾವನಾತ್ಮಕ ಸಂಬಂಧಗಳು ಯಾನ ಮಕ್ಕಳನ್ನ ಕೈತಳ್ಳಿ ಇತ್ತೆ ಬಹಳಾತಿ ಕಾರ್ಯಕ್ರಮ ಮಲ್ದಿರಿ ಇಜ್ಜಿಂದ ಕಾರಣ ಈ 40ನೇ ವರ್ಷದ ಈ ಒಂದು ಕಾರ್ಯಕ್ರಮ ಬಹಳವಾದ ಜನಕ್ಕೂ ಮೆಚ್ಚುಲಕ ಇಂಚಿತ್ತನ ಈ ಕೆಲಸ ವಾವಂಜಿ ಸಂಘ ಸಂಸ್ಥೆಗೆಲ್ಲ ಮಲ್ತಿಜರಿ ಪಂಪಿನ ಯಾನೆ ಭಾಳ ಹೆಮ್ಮೆ ಪಂಪೆ ಅಂದರೆ ಬಂದಾಗ ಯಾನೆ ಕೆಲವು ಕಾರ್ಯಕ್ರಮ ಬರುತ್ತೆ ಪೋಯಿ ತಿಂಗಳು ಪೋಯಿ ಒಂದು ಸಾಲ 3-4 ತಿಂಗಳು ತುಂಬು ಮಂಕಿ ಸ್ಟ್ಯಾಂಡರ್ಡ್ ಇಂಚಿತ್ತಿನ ಇಲ್ಲಿ ಪಾಪದ ಕಲೆಗೆ
ಈ ನಲ್ಪನೆ ವರ್ಷದ ಕಾರ್ಯಕ್ರಮಡು ಅವಳೊಂದು ಇಲ್ಲಿ ಕೊಡ್ತೇವೆ ಅಂಚನೆ ಈ ಉಳ್ಳಾಲೋಡು ಈ ಉಳ್ಳಿಯಾಡು ಇದಾರು ಬಣ್ಣ ಗುರುಕಾಲ ಬಣ್ಣಲಗನೆ ಸೂರ್ಯ ಮಲ್ಪರಿಗೆ ಬಹಳ ಕಷ್ಟ ಏತ ಅನುಕೂಲ ಇತ್ತಲ್ಲ ನನಗೆ ಇಲ್ಲ ಮಲ್ಪರಿಗೆ ಆ ಯೋಗ ಬರ್ಪುಜಿ ಆಳೆಲ್ಲ ಆ ಪಾಪದ ಗುರ್ತ ಮಲ್ತದ್ದು ಇನ್ನೊಂದು ಕಾರ್ಯಕ್ರಮವನ್ನು ಒಂದು ಮಲ್ತಿರೋನಾಡ ನಿಜವಾದಲ ದೇವರು ಮೆಚ್ಚಿನ ಕೆಲಸ ಜನಕ್ಕೂ ಮೆಚ್ಚಿನ ಕೆಲಸ ಅಂಚಾದಿನಿ ಮಾರುತಿ ಕ್ರಿಕೆಟರ್ಸ್ರಿಗೆ ಸರ್ಕಾರ ಅವನು ತೆರೆದು ಇನಿ ರಾಜ್ಯ ಪ್ರಶಸ್ತಿ ಕೊಡ್ತಿರೋನಾಡ ನನ್ನ ಮಿತ್ತಿಗೆ ಕೇಂದ್ರ ಉಳ್ಳ ಮಕ್ಕಳಿಗೆ ಒಂಜಿ ಪ್ರಶಸ್ತಿ ಬರೋಡು ಬಂದು ಎಲ್ಲ ಅಭಿಪ್ರಾಯ ದಯ ಬಂದಾಗ ಯಾಕಂದ್ರೆ ಮಗುವೀರ ಶಾಲೆಗಿತ್ತಾರು ಪಂಡರಿ ಆ ಪೊರ್ತುಡು 1.5 ಕೋಟಿ ದಾತಿ ಖರ್ಚು ಆದು ಈ ಸುಂದರವಾಗಿ ಶಾಲೆ ಕೊಡ್ತೀನಿ ಬಂದಾಗ ಅವು ಸಾಧಾರಣ 15-14 ವರ್ಷ ಜಾಸ್ತಿ ಆಡಿ ಆ ಪೊರ್ತುಡು ಅವ ತುಲೆ ಒಂಜಿ ಮನುಷ್ಯನ ಒಂಜಿ ಸಂಘ ಸಂಸ್ಥೆಗಳ ಮನಸ್ಸು ಮಲ್ತಿದ್ದಾಂಡ ಆ ರೀತಿಲ್ಲ ಒಂದು ಸಮಾಜ ಸೇವೆ ಮಲ್ಪನಿ ಮಲ್ಪಿನಾಗಿ ಮಾರುತಿದಾಗಲ ನಿದರ್ಶನ ಅಂಚನೆ ಪ್ರಸ್ತಾವಕ ಭಾಷಣ ಪಣ್ಣಿರಾರು ತಂದೆ ಜನ ಆಗಲಿ ಅಪ್ಪೆ ಅಮ್ಮರ ಸಹಿತನ ಅಮ್ಮನ ನಕಲೆ ಅವಳ ಬಾರು ಸೂಕ್ಷ್ಮಡು ಇಲ್ಲಿ ಸರ್ವೆ ಮಾಡ್ತಿದ್ವಿ ಒಂದು 250 ಜನ ನಕಲೆ ಪೊಂಜ ನಕಲೆ ಆರ್ಥಿಕವಾದ ಒಂದು 2 ತಿಂಗಳು ಸಾಧಾರಣ ಒಣಸು ಮಲ್ಪಿರ್ತೀರ ಆ ಚಿಟ್ಟಿ ಆ ಟೌನ್ ಮಾಡಿ ಭಾರಿ ಮಲ್ಲ ಸಭೆ ಮಲ್ದಿರ್ತಾರೆ ಐಕೆ ಆನ್ ಬೋದಿತ್ತೆ ಒಂದು ಮಾತು ಒಂಜಿ ಜನಕ್ಲೇನು ಆಕರ್ಷಣೆ ಮಾಡ್ಬೋದು ಒಂದು ಜನಕ್ಕೆ ಒಂಜಿ ಪ್ರೀತಿ ಗಳಿಸಿದ ಒಂಜಿ ಮಲ್ಲ ಒಂಜಿ ಕೆಲಸ ಅಂಚಾದು ಯಾ ನಲ್ಲ ಪಲ್ಪೆ ಈ ಮಾರುತಿ ಯುವಜನ ಸಂಘ ಜನಸೇವಾ ಸಂಘ ನಲ್ಲ ಆ ಭಗವಂತೆ ಭೂಷಣಕ್ಕೆ ಎಡ್ಡ ಪುದರ ದಿಗಿದ್ದು ನನ್ನಗ ಮಾರುತಿ ಪಂಪಿನ ವಿಷಯ ಬಹಳ ಒಂಜಿ ನಮ್ಮ ರಾಮಾಯಣ ಕೆಲವೊಂದಿಲ್ಲ ಮಾರುತಿನ ಒಂಜಿ ಸ್ವಚ್ಛವಾದಿ ಸ್ವಾಮಿ ಕಾರ್ಯವನ್ನು ವಾವಂಜಿ ಪ್ರತಿಫಲಾಪೇಕ್ಷಿತ ಮಲ್ತಿದ್ದ ಮಾರುತಿ ಬ್ರಹ್ಮ ಪದವಿ ಪಡೆಯಿನ ಒಂಜಿ ಮಾರುತಿ ಆರನ ಪುದರ್ ದೀತೇರಿ ಆರನ ಪುದರ ತಕ್ಕಂತಿನ ಒಂದು ಕೆಲಸವನ್ನು ಮಲ್ತೊಂದಿಲ್ಲ ಅಂಚಾದಿ ದೇವರ ಕೈನಲ್ಲ ಆ ಒಂದು ಸಂಘವು ಅಭಿವೃದ್ಧಿ ಆಡಿ ಆಯ್ನಾತು ಬೇಗ ಕೇಂದ್ರ ಸರ್ಕಾರಗಳ ಈ ಪುರಸ್ಕಾರ ಹೊರಡು ಬಂದು ಪಡೆದು ಇದರಲ್ಲಿ ಪಾತ್ರ ಹೊಂದಿವೆ. ಜೈ ಹಿಂದ್ ಕರ್ನಾಟಕ. ನಿಮ್ಮ ಹಿತನುಡಿಗಳಿಗೆ ಮಾರ್ಗದರ್ಶನಕ್ಕೆ ಮಾರುತಿ ಜನಸೇವಾ ಸಂಘ ಸದಾ ಋಣಿಯಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ನಮ್ಮ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು, ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇರುವಂಥ ಶ್ರೀ ಯಶವಂತ್ ಅಮೀನ್ ಉಳ್ಳಾಲ ಅವರು ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಾರುತಿ ಜನಸೇವಾ ಸಂಘದ ಬಹುಶಃ 40ನೇ ವರ್ಷದ ಕಾರ್ಯಕ್ರಮದ ರಡ್ಡನೆ ಇಲ್ಲಿ ಕ್ಷೇತ್ರೋಡು ಅವೇನು ಅರ್ಪಣೆ ಮನಪಡುವ ಯೋಚನೆಯನ್ನು ಪಾಡೊಂದು ಉಳ್ಳಾಲದ ಉಲ್ಲಾಲ್ಗಿ ಧರ್ಮರಕ್ಷಣಾ ಕ್ಷೇತ್ರೋಡು ಸಂಪನ್ನಾಪಿನ ಈ ಸಭೆ ಈ ಸಭೆತ ವೇದಿಕೆ ಉಪನಂಚಿನ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಅಂಚನೆ ಶ್ರೀ ಉಳ್ಳಾಲ್ಗಿ ಧರ್ಮರಕ್ಷಣಾ ಕ್ಷೇತ್ರದ ಗುರಿಕಾರರಾಯಂಚ ಶ್ರೀಯುತ ಸುರೇಶ್, ಅಂಚನೆ ಹಿರಿಯರು ಮಾರ್ಗದರ್ಶಕರು ಆಯ್ನಂಚಿನ ಶ್ರೀಯುತ ಸದಾನಂದ ಬಂಗೇರ್, ಮಾರುತಿ ಜನಸೇವಾ ಸಂಘನು ಕಟ್ಟದು ಈ ರೀತಿಡು ಇತ್ಯ ಆಯ್ತ ಮುಂಚೂಣದ ವ್ಯಕ್ತಿತ್ವವನ್ನು ಪಡೆಯೊಂದು ನಡಪವನಂಚಿನ ಸಂಘದ ಅಧ್ಯಕ್ಷರೆನಿಸಿದ ಸಂದೀಪರೆ, ಅಂಚನೆ ಇತ್ತೇನೆ ಬತ್ತದು ನಿರ್ಗಮಿಸಿನ ಮಾತ ಗಣ್ಯರೇ ಸೇರ್ದಿನಂಚಿನಂಚಿನ ಮಾತ ಸಜ್ಜನ ಬಂದುಲೆ. ಬಹುಶಃ ಮಾರುತಿ ಜನಸೇವಾ ಸಂಘದ ಕಾರ್ಯಕರ್ತರ ಪಾತ್ರ ಗಂಡ ಪಂಡೀರ್ ಭಾರಿ ಬೇಜಾಡು ಬಂದಿರಿ ಜನ ಸೇರು ಓ ಕಾರ್ಯಕ್ರಮ ಅಂತನಲ್ಲ ಒಂದು ಜನ ಸೇರು ಜರಿಜಿನ ಕಾರ್ಯಕ್ರಮ ಆಂಡ ಈ ಕಾರ್ಯಕ್ರಮ ನಿಕಲು ದಾನವಾದ ಕೊರಿಪಿನಂಚಿನ ಗ್ರಹ ಅವಿನ ಸ್ವೀಕಾರ ಮನಪಿನ ಅಪ್ಪನ ಆ ಮನಸ್ಸಿನ ಬರಪಿನ ಸಂತೋಷದ ಆ ದೀಪ ಉಂಡದ ಆ ದೀಪ ನಮ್ಮ ಜನಸೇವಾ ಸಂಘಗಳ ನಮ್ಮ ಕಾರ್ಯಕರ್ತರುಗಳ ಬೆಲೆ ಕಾಪುಂಡು ತುಂಬ ಬನಿಪಿನ ಅನ್ನಟ್ಟೆ ಉಲ್ಲೇಖ ಮನ್ಪೆ ಜನಸೇವನ ಕಾರ್ಯಕ್ರಮ ಬೇತಿನುಂಟು ಅವನಿ ರಾಜಕೀಯ ಕಾರ್ಯಕ್ರಮ ಆಂಡ ದಾದಾನ ಡೊಂಬರಾಟ ಅಂತ ಒಂದು ಮಾತ್ರ ಸೇರವೇರು ಜನಾಪನ ಆಂಡ ಇಂಚಿನ ಸಜ್ಜನರು ಸೇರಿದ ಮನ್ಪುನಂಚಿನ ಇಂಚಿನ ಎಡ್ಡೆಯ ಕೆಲಸ ಒಂದು ಸಮಾಜ ಸೇವೆ ಕೆಲಸ ಭಾರಿ ಒಂಜಿ ಕೆಲಸವನ್ನು ಮಾರುತಿ ಜನಸೇವೆ ಸಂಘದ ಕೆಲವು ಕಾರ್ಯಕ್ರಮಗಳಲ್ಲಿ ಲೆತ್ತೇರು
ಮಾತಾಡೆಗೆ ಹೆಚ್ಚಿನಕ್ಕೆ ತಾಪುಂಡಾತ ಪೋತೆ ಅಂಡ ಐಟ ಪೋದು ತೂನಾಗ ಆ ಕಾರ್ಯಕ್ರಮ ಮನಪುನ ನಿರೂಪಣೆ ಹಿಡಿದು ಬತ್ತಿನ ಎಂಡಿಂಗ್ ಧನ್ಯವಾದದ ಮಟ್ಟದ ಕಾರ್ಯಕ್ರಮದ ಚೌಕಟ್ಟು ಶಿಸ್ತುಬದ್ಧವಾದ ಪುನಃ ಅಂಚೆನೆ ಹಾಕಲಿ ಪಾಡ್ದಿನ ಯೋಜನೆಗಳು ಅತಿ ಶಿಸ್ತುವಾದಿತ್ತು ನಾವು ಈ ರೀತಿಯಲ್ಲಿ ಒಂಜಿ ಜನಸೇವಾ ಸಂಘ ಮಾರುತಿ ಕ್ರಿಕೆಟರ್ಸ್ ಆದ ಬಂದು ಒಂಜಿ ಇಲ್ಲೇ ಒಂಜಿ ಯುವಕರನ್ನ 10-25 ಜನರ ತಂಡ ಒಂಜಿ ಇನಿತ್ಯ ಬೃಹದಾಕಾರೋಡು ಬೆಳೆದು ಇನಿತ್ಯ ಹೊಸ ಯುವಕರನ್ನು ಸಂಯೋಜನೆ ಮಂತೊಂದು ದುಂಬಾಗ ರಾಷ್ಟ್ರಗೂ ಅರ್ಪಣೆ ಮನಪರ ತಯಾರು ಮಂದಿನ ಜನಸೇವಾ ಸಂಘದ ಅಧ್ಯಕ್ಷರು ಬಕ್ಕ ಮಾತ ಕಾರ್ಯಕರ್ತರಿಗೆ ನಾನು ಸೊಲ್ಮೇಲೆ ನನ್ನವರ ಸಂದೊಂದುಲ್ಲೆ ಸಮಾಜಮುಖಿಯಾದ ಕೆಲಸ ಮನ್ಪಡುವ ಒಂದು ಮಾತಿರೆಗಳ ಆಸೆ ಉಂಟು ಮಾತಿರೆಗಳ ಆಸೆ ಎತ್ತಿನ ಒಂದು ಮಾತಿರೆಗಳ ಆ ಭಾಗ್ಯ ಸೌಭಾಗ್ಯ ಒದಗದು ಬರಬುಚಿ ಆ ಸೌಭಾಗ್ಯ ಒದಗದು ಬರಡು ಒಂದಿತ್ತಿನ ಬಹುಶಃ ನಿಕುಲು ಆನಿ ದೀತಿನ ಪುದರ್ ಶ್ರೀ ವೀರ ಮಾರುತಿ ಮನಿಪಿನ ಪುದರ್ ಆ ಪುದರ ನಿಕಲನ್ನು ಮಾರುತಿಲಕನ ವಿಜೃಂಭಿಸುವುದೊಂದು ಮನಿಪಿನ ಎನ್ನ ಮನಸ್ಸಿರಾಪಿನ ಅಂಜೊಂದು ಅಂಚಾದ ಇನಿವಾರ ಮುಟ್ಟಲ ಈ ಕ್ಷೇತ್ರೋಡು ಉಳ್ಳಾಲ ಪನಿಪಿನ ಈ ಕ್ಷೇತ್ರ ಬಕ್ಕ ಸೇರ್ದು ದಕ್ಷಿಣ ಕನ್ನಡದು ಹುಪ್ಪಲದ ಬತ್ತಿನ ಅವ್ರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಪಣ್ಣಗ ಉಡುಪಿದವಂತ ಭಾಗ ಮುಟ್ಟಲ ಈ ಒಂದು ಕಾರ್ಯಕ್ರಮವನ್ನು ನಿಕಲು ನಿಯೋಜನೆ ಮಂತೊಂದು ಪೋಯಾರು ಬಹುಶಃ ನಿಕ್ ಮಸ್ತ್ ಹಿರಿಯಕನ ಮಸ್ತ್ ಜಂತ ಸಹಕಾರ ಇತ್ತು ಈ ಸಹಕಾರದ ನೆಂಟು ನಿಕಲ್ ಮಂತಿನ ಕಾರ್ಯನು ಶ್ಲಾಘನೆ ಮನ್ಪೇರೆ ನಿಕಲೇವೇನು ಒಂಜಾದ ವಿವರವಾದ ಪನಿಯರೆ ನಮ್ಮ ಶಬ್ದಕೋಶ ಶಬ್ದ ದಿಕ್ಕಂದು ಅವೇನು ವರ್ಣನೆ ಮನ್ಪೆರೆ ಇಂಕಲ್ನ ಸಾಧಿಸಿ ದಯಬನ್ನಾಗ ಈ ರೀತಿಯ ಜನಸೇವಾ ಮನ್ಪುರಂಚಿನ ಸಂಘಟನೆ ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ನಮ್ಮ ತೂತುಜ ರಾಜ್ಯೋಡ್ಲ ಇಂಚಿನ ಒಂದು ಸಂಘಟನೆ ಇಜ್ಜಿ ದುಂಬದ ದಿನಕ್ಕೂ ರಾಜ್ಯೋತ್ಸವ ಪ್ರಶಸ್ತಿ ನಿಕಲಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಏನು ದುಂಬುಲ ಪಂತೆ ನಾನು ಮಾರುತಿ ಕ್ರಿಕೆಟ್ ರಾಷ್ಟ್ರದ ಐಟ ಉಲಾಯ್ಡಾಪಿನ ಒಂದು ಸಭೆಟ್ಲ ಬಂತೆ ದೇವರ ಆ ಮಾರುತಿ ನಿಕಲಿಗೆ ರಾಷ್ಟ್ರ ಮಟ್ಟದ ಆ ಪ್ರಶಸ್ತಿ ತಿಕ್ಕುಲಂಚಿನ ಒಂದು ವ್ಯವಸ್ಥೆ ಆವಡು ದೇವರ ಆಶೀರ್ವಾದ ಆ ಮಾರುತಿನ ಕೃಪೆ ನಿಕಲಿಗೆ ಒಪ್ಪಾಡು ಅಂಚೆನೆ ನೆಟ್ಟೆ ನಮ್ಮ ಈ ಕ್ಷೇತ್ರದ ಓಳು ಕೆಲಸ ಕಾರ್ಯಕ್ರಮ ಬೋನ ನೆಟ್ಟೆ ಉಳ್ಳಾಲಿ ಧರ್ಮರಸರಣ ಅಂಚೆ ನಮ್ಮನಂಚಿನ ವ್ಯಾಘ್ರ ಚಾಮುಂಡೇಶ್ವರಿ ಗುಳಿಗನ ಒಂದು ಆಶೀರ್ವಾದ ನಿಕಲಿಗೆ ಉಪ್ಪಾಡು ಅಂತ ಪಣ್ಣೊಂದು ಯಾರು ನಿಕಲಿಗೆ ಒಂದು ಅವಕಾಶ ಕೊರನಿಗೆ ವಂದನೆ ಸಲ್ಲಿಸಿ ನನ್ನ ಪಾತ್ರ ಮುಗಿಪೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ತಂಗಗಳಲ್ಲೂ ಕೂಡ ನೀವು ಜೊತೆಯಾಗಿ ಸಪೋರ್ಟನ್ನು ಮಾಡಿದಿರಿ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ಹಿರಿಯರೊಂದು ಮಾತನ್ನು ಹೇಳ್ತಾರೆ ಭಗವಂತ ನಮಗೆ ಕೊನೆಯಲ್ಲಿ ಕೊಡೋದು ಎರಡೇ ಅವಕಾಶ ಅಂತೆ ಒಂದು ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ತಗೊಂಡು ಹೋಗುವ ಮೂರನೇ ಅವಕಾಶ ಯಾರಿಗೂ ದೇವರು ಕೊಡೋದಿಲ್ಲ ಒಳ್ಳೆಯದನ್ನು ಕೊಟ್ಟು ಒಳ್ಳೆಯತನವನ್ನು ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ ಬಹುಶಃ ಅದನ್ನು ಈ ಮಾರುತಿ ಜನಸೇವಾ ಸಂಘ ಮಾಡಿಕೊಂಡು ಬಂದಿದೆ ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಅತಿಥಿಗಳಲ್ಲಿ ಒಬ್ಬರಾಗಿ ಆಗಲೇ ಉಳ್ಳಾಲ ಅವರಿಗೆ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಅವರು ಪ್ರೀತಿಯ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮನೆ ಇದು ಈಗಾಗಲೇ ಹೇಳಿದಾಗೆ ಬರೀ ಕಲ್ಲು ಮಣ್ಣು ಸಿಮೆಂಟ್ ಕಾಂಕ್ರೀಟ್ ಕಬ್ಬಿಣ ಇದರಿಂದ ಮಾತ್ರ ಕಟ್ಟಿದ್ದಲ್ಲ, ಇದರಲ್ಲಿ ಪ್ರೀತಿ ಇದೆ, ಭರವಸೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ, ಹಾಗೆ ಒಳ್ಳೆಯತನ, ಮಾನವೀಯತೆ ಅದೆಲ್ಲ ಸೇರಿ ಒಂದು ಸುಂದರವಾದ ಕಟ್ಟಡದ ನಿರ್ಮಾಣ ಇಲ್ಲಾಗಿದೆ. ಇದಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಅಯೂಬ್ ಮಂಚಿಲ ಅವರು ಒಂದೆರಡು ಮಾತುಗಳಲ್ಲಿ ಶುಭಾಶಯವನ್ನು ಕೋರಬೇಕಂತ ಕೇಳಿ. ಮಾರುತಿ ಮಾಣಿಕ್ಯೋತ್ಸವದ ಪ್ರಯುಕ್ತ ಮಾರುತಿ ಸಂಸ್ಥೆಯ ವತಿಯಿಂದ ಬಹಳಷ್ಟು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಕ್ರೀಡೆ, ಆರೋಗ್ಯ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಂತಹ ಮಾರುತಿ ಸಂಸ್ಥೆಯ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂದೆ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಹಾಗೂ ಪುಟ್ಟ ಮಕ್ಕಳೇ, ಈ ಸಂಸ್ಥೆಯ ಹೆಸರು ಏನು ಮಾರುತಿ ಅಂತ ಇಟ್ಟಿದ್ದೇವೆ, ಅದು ಒಂದು ಪವಿತ್ರವಾದ ಚರಿತ್ರೆಯ ಹಾಲೆಯಲ್ಲಿ ಸದಾ ಕಾಲ ನಿಲ್ಲುವಂತಹ ಒಂದು ಹೆಸರು. ಅದು ಬಹಳ ಸ್ಫೂರ್ತಿದಾಯಕವಾಗಿ ಆ ಹೆಸರಿಗೆ ಒಂದು ಕೀರ್ತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಮಾರುತಿ ಸಂಸ್ಥೆಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ನಮಗೆ ಬಹಳ ಖುಷಿಯಾಗ್ತದೆ. ನಮ್ಮ ಉಳ್ಳಾಲದಲ್ಲಿ ಇಂತಹ ಒಂದು ಸಂಸ್ಥೆ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಖುಷಿಯ ಹೆಮ್ಮೆಯ ಸಂಗತಿ ಅಂತ ಹೇಳುತ್ತಾ, ಈ ಸಂಸ್ಥೆಯ ಬಗ್ಗೆ ಮಾತನಾಡಬೇಕಾದರೆ ಬಹಳಷ್ಟು ವಿಷಯಗಳು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕಿದೆ. ಆದರೆ ನಿಮಗೆಲ್ಲರಿಗೂ ಈ ಸಂಸ್ಥೆಯ ನೈಜವಾದ ಹೃದಯದ ವಿಚಾರಧಾರೆಗಳ ವಿಷಯಗಳು ನಿಮಗೆಲ್ಲ ತಿಳಿದಂತಹ ವಿಷಯ ಅಂತ ನಾನು ಹೇಳಿಕೊಳ್ಳುತ್ತಾ, ತಮ್ಮ ಸಂಸ್ಥೆಯು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು
ಒಂದು ಯಶಸ್ವಿಯಾದ ಸಂಸ್ಥೆ, ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಯಶಸ್ವಿಯಾದ ಸಂಸ್ಥೆಯಾಗಿ ಮುನ್ನಡೆಯಲಿ. ಅದಕ್ಕೆ ನಮ್ಮೆಲ್ಲರ ಸೃಷ್ಟಿಕರ್ತನು ಅದಕ್ಕೆ ಅನುಗ್ರಹವನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ತಮಗೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಶುಭಾಶಯಗಳು. ಆಲ್ ಆರ್ ಥ್ಯಾಂಕ್ ಯು. ನಮ್ಮ ಅಯೂಬ್ ಮಂಚಿಲ್ ಅವ್ರ ಬಗ್ಗೆ ಮಾರುತಿ ಸಂಸ್ಥೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಜನಸಾಮಾನ್ಯರಿಗೆ ಈ ನಗರಸಭೆ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅವ್ರ ಪರ್ಸ್ನಲ್ ಇಂಟ್ರೆಸ್ಟಿಂದ ಬಂದು ಸಹಾಯ ಮಾಡುವಂಥ, ಫೋನ್ ಮಾಡಿ ಹೇಳಬೇಕು ಅಂತಲ್ಲ, ಏನೋ ಸಮಸ್ಯೆ ಆದಾಗ ಬಂದು ಮಾಡುವಂಥ ಬಹಳ ಒಂದು ಧ್ಯೇಯೋದ್ದೇಶವನ್ನು ಹೊಂದಿರತಕ್ಕಂಥ ರಾಜಕೀಯ ನಾಯಕರು ಅಯೂಬ್ ಮಂಚಿಲ ಸರ್. ತಮಗೆ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ, ಈ ಮನೆಯ ನಿರ್ಮಾಣದ ಕಾರ್ಯಗಳನ್ನು ಮಾಡಿದವರು ನಮ್ಮ ಇಂಜಿನಿಯರ್ ಕಾಂಟ್ರಾಕ್ಟರ್ ಆಗಿರುವಂಥ ಶ್ರೀ ಸುದರ್ಶನ್ ಅವರಿಗೆ ರೂಪಾಯಿಯ ಬಜೆಟಲ್ಲಿ ಮನೆಯ ನಿರ್ಮಾಣವನ್ನು ಕಾಂಟ್ರಾಕ್ಟರ್ ಆಗಿ ಅವರು ಲಾಭ ತುಂಬ ಮಾಡಬೇಕು ಅಥವಾ ಈ ಒಂದು ಕಾಂಟ್ರಾಕ್ಟನ್ನು ಕೊಟ್ಟಾಗ ಬಜೆಟ್ ಸಿಕ್ಕಾಪಟ್ಟೆ ಹೇಳ್ತಾರೆ, ಎಷ್ಟು ಪ್ರಾಫಿಟ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲೂ ಕೂಡ ವಿತ್ ಮಿನಿಮಮ್ ಇದರಲ್ಲಿ ಲಾಭದಲ್ಲಿ ಅವರು ಈ ಮನೆಯ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ಮಾರುತಿ ಮಾಣಿಕ್ಯ ಮಹೋತ್ಸವದ ಮಾರುತಿ ಆಶ್ರಯ ಈ ಮನೆಯ ಹಸ್ತಾಂತರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರು, ಅದರಲ್ಲಿ ಈಗಾಗಲೇ UT ಇಫ್ತಿಕಾರ್ ಫರೀದ್ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರನ್ನು ನೆನಪಿಸಿಕೊಳ್ತಾ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಯಶವಂತ್ ಅಮೀನ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳು. ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳ್ಳಾಲದ ಶ್ರೀ ಸುರೇಶ್ ಗುರಿಕಾರ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ ಅವರಿಗೆ, ಹಾಗೆ ನಗರಸಭೆ ಉಳ್ಳಾಲದ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಅಯೂಬ್ ಮಂಚಿಲ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಬೇರೆ ಬೇರೆ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಸೌಂಡನ್ನು ಆಪ್ರೇಟ್ ಮಾಡ್ತಾ ಇರುವಂಥ ಸರ್ ತಮಗೂ ಕೂಡ ಧನ್ಯವಾದಗಳು. ಹಾಗೆ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಈ ಮನೆಯನ್ನು ಇನ್ನು ಮುಂದೆ ಈ ಮನೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕಿರುವಂಥ ಶ್ರೀಮತಿ ಜ್ಯೋತಿ ನವೀನ್ರವರ ಈ ಮನೆಯಲ್ಲಿ ಎಲ್ಲ ರೀತಿಯ ಒಳ್ಳೆಯ ವಿಷಯಗಳೆಲ್ಲ ಅಕ್ಷಯವಾಗಲಿ, ನಿಮ್ಮ ಬದುಕು ಬೆಳಗಲಿ, ಬಾಳು ಬಂಗಾರವಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ದೈವದೇವರುಗಳ ಅನುಗ್ರಹ ಸದಾ ನಿಮ್ಮ ಜೊತೆಗಿರಲಿ. ಮನೆ ಮಾತ್ರ ಅಲ್ಲ, ಮನೆಯ ಒಳಗಡೆ ಮನಸ್ಸಲ್ಲಿ ಮನೆಯಲ್ಲಿ ನಗು ಸದಾ ತುಂಬಿರಲಿ ಅನ್ನುವ ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸಕಲ ಪದಾಧಿಕಾರಿಗಳ ಪರವಾಗಿ ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು.